ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಮ್ಮ, ಭಾವನನ್ ಫೋಟೋ ಬಂದಿದೆ ಪೇಪರಲ್ಲಿ. ಭಾವನಾ, ಇದೇನಮ್ಮ? ನಿನ್ ಜೊತೆ ಸಿದ್ದೇಗೌಡ್ರು ಮತ್ತೆ ಅವ್ರ ಮದ್ವೆ ಆಗೋ ಹುಡುಗಿ ಫೋಟೋ ಇದೆ. ಭಾವನಾ, ನಿನ್ನೆ ಸಂಪಿಗೆಪುರಕ್ಕೆ ಹೋದಾಗ ಸಿದ್ದೇಗೌಡ ನಿಂಗೆ ಸಿಕ್ಕಿದ್ರಾ? ಹೌದಪ್ಪ, ಅಲ್ಲೇನಾಯ್ತು ಅಂದ್ರೆ. ಏನಾಯ್ತಪ್ಪ? ಆ ಒಂಟಿ ಮನೆಯಲ್ಲಿ ಯಾವುದೋ ಒಂದು ಹುಡುಗಿ ಉಳ್ಕೊಂಡಿದ್ರಂತೆ. ಅದಕ್ಕೆ ಏನ್ ಮಾಡ್ತಿದ್ರಿ ಅಂತ ಊರ್ ಜನ ಎಲ್ಲ ಕೇಳ್ತಿದ್ದಾರೆ. ಯಾರಮ್ಮ ನೀನು? ಇವ್ರಿಗೆ ಯಾಕೆ ಸಹಾಯ ಮಾಡ್ತಾ ಇದೀಯಾ? ನನಗೆ ಇವರಿಬ್ರು ಚೆನ್ನಾಗಿ ಗೊತ್ತು. ಇವರು ಮುಂದೆ ಗಂಡ ಹೆಂಡತಿ ಆಗೋರು. ಮದುವೆ ಆಗ್ಬೇಕಾದವರು ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕು. ಇಲ್ಲೇನು ಇವ್ರಿಗೆ ಕೆಲಸ ಅಂತೀನಿ. ಜೊತೆಗೆ MLA ಮಕ್ಕಳು ಬೇರೆ ಅಂತ ಸುಳ್ಳು ಬೇರೆ ಹೇಳ್ತಾ ಇದಾರೆ. ಅವ್ರು ಹೇಳ್ತಿರೋದು ಸುಳ್ಳಲ್ಲ ಸರ್. ಇವರು ಮಾಜಿ MLA ಜವರೇಗೌಡ್ರ ಮಗ. ಇವರು ಪ್ರೆಸೆಂಟ್ MLA ಮುನ್ಸ್ವಾಮಿ ಅವ್ರ ಮಗಳು. ಥ್ಯಾಂಕ್ ಯು ಭಾವನಾ, ನೀನೇ ಅವರಿಬ್ಬರನ್ನ ಕಾಪಾಡಿದ್ದು. ನೀನಲ್ಲಿ ಹೋಗಿರಲಿಲ್ಲ ಅಂದರೆ ಅವ್ರ ತೊಂದರೆಲಿ ಸಿಕ್ಕಾಗುತ್ತಿದ್ರೇನೋ. ನಮ್ಮ ಅಕ್ಕ ಅಂದ್ರೆ ಸುಮ್ಮನೆನಾ? ಅವಳೆ ಸ್ವತಃ ತೊಂದರೆಯಲ್ಲಿದ್ರು ಬೇರೆಯವರು ತೊಂದರೆಯಲ್ಲಿರೋದನ್ನ ನೋಡ್ಕೊಂಡು ಸುಮ್ಮನೆ ಅಂತೂ ಕೂರೋಳಲ್ಲ ಅವಳು. ಭಾವನಾ, ಇದಕ್ಕೆ ನಾನು ನಿನ್ನೆ ನೀನು ಬರೋಕ್ಕೆ ಲೇಟ್ ಆಗಿದ್ದು. ರೀ, ನೋಡಿದ್ರಾ? ವಿಚಾರ ಸರಿಯಾಗಿ ತಿಳ್ಕೊಳ್ದೆ ಸುಮ್ಮನೆ ಅವಳ ಮೇಲೆ ಕೂಗಾಡಿದ್ರು. ನನಗೇನೇ ಗೊತ್ತಿತ್ತು? ನನ್ನೇ ಈ ವಿಷಯ ಹೇಳಿದ್ರೆ ನಾನೇ ಬೈತಿದ್ದೆ. ಹೋಗ್ಲಿ ಬಿಡು ಸಂತು, ಅವಳ ಕೆಲ್ಸದ ಜೊತೆಗೆ ಇಂಥ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳಲ್ಲ, ಅದು ಖುಷಿ ಪಡೋಣ. ಬೇಬಿ, ಅವರಿಬ್ರು ಮದುವೆ ಆಗ್ತಿರೋ ವಿಚಾರ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅದು ಅಪ್ಪ ಈಗಲೇ ಯಾರ ಹತ್ರನೂ ಹೇಳೋದು ಬೇಡ. ಮದುವೆ ಡೇಟ್ ಫಿಕ್ಸ್ ಆದಮೇಲೆ ಅವರೇ ಸ್ವತಃ ಬಂದು ಎಲ್ರೂ ಕರೆಯೋಣ ಅಂತಲೂ ಇದ್ರು. ಆದರೆ ಈ ಒಂದು ಸಿಚುವೇಶನಿಂದ ಎಲ್ರಿಗೂ ಗೊತ್ತಾಗೋಂಗಾಯ್ತು. ಆದ್ರೆ ಸಿಂಚನ, ಸಿದ್ದು ದೇವಸ್ಥಾನದಲ್ಲಿ ಈ ಹುಡುಗಿನ ಪರಿಚಯ ಮಾಡಿಸಿದ್ನಮ್ಮ. ನೀವು ಸ್ಪೆಷಲ್ ಫ್ರೆಂಡ್ ಅಲ್ವಾ ಅತ್ತೆ? ಫ್ರೆಂಡಿಂದ ಯಾವ ವಿಚಾರನೂ ಮುಚ್ಚಿಡಬಾರ್ದು ಅಂತ ನಿಮ್ಗೆಲ್ಲ ಹೇಳಿರ್ತಾನೆ. ಆದ್ರೂ ಈ ನ್ಯೂಸ್ ಪೇಪರ್ ಅವರು ಇಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋ ಹಾಗೆ ಇಷ್ಟು ಚಿಕ್ಕ ವಿಚಾರನೂ ಏನೋ ದೊಡ್ಡ ವಿಷಯ ಅನ್ನೋಂಗೆ ಪೇಪರ್ಲೆಲ್ಲ ಹಾಕ್ಬಿಡ್ತಾರಮ್ಮ. ವೀಣಾ, ನಮಗದು ಚಿಕ್ಕ ವಿಷಯ, ಆದ್ರೆ ಅವರು ರಾಜಕೀಯ ವ್ಯಕ್ತಿಗಳಲ್ವಾ, ಮಾಧ್ಯಮದವ್ರಿಗೆ ಅದೇ ದೊಡ್ಡ ವಿಷಯ. ಸಿದ್ದು ಒಳ್ಳೆ ಹುಡುಗ, ಅವನ ಮದುವೆ ಆಗಿ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.